ಗಾರ್ಡನ್ ಸಿಟಿ ಆದ ಬ್ಯಾಂಗ್ಳೂರು ಟ್ರಾಫಿಕ್ ಸಿಟಿ ಅಂತ ಹೇಳ್ತಿದ್ದಾರೆ. ಬ್ಯಾಂಗ್ಳೂರಲ್ಲಿರುವಂತ ಟ್ರಾಫಿಕ್ ನೋಡಿದ್ರೆ ಹಬ್ಬಬ್ಬ ಅನ್ಸತ್ತೆ. 2 ಕಿಲೋಮೀಟರ್ ಹೋಗೋದಕ್ಕೆ 20 ನಿಮಿಷ ತಗೊಳ್ತದೆ. ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೆರವೋಗಿದ್ದಾರೆ. ನೀವು ಇವಾಗ ನೋಡ್ತಿರ್ಬೋದು ಸಿಗ್ನಲ್ಸ್ ಅಲ್ಲಿ VAC, MNL ಮತ್ತೆ ಈ 5 seconds ಕಾನ್ ಡೌನ್ ಬಂದಿರೋ. ಏನಿವೆಲ್ಲ ಯಾಕೆ ಇದರಿಂದ ನಮ್ಮ ಟ್ರಾಫಿಕ್ ಕಂಜೆಕ್ಷನ್ ಕಮ್ಮಿ ಆಗತ್ತಾ ನೋಡೋಣ. VAC ಅಂದ್ರೆ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತ. ಇದೇನ್ ಮಾಡುತ್ತೆ, CCTV ಕ್ಯಾಮ್ರಾಸ್ ಇರುತ್ತೆ. ಆ ಕ್ಯಾಮ್ರಾಸ್ ಅಲ್ಲಿ ಯಾವ ಒಂದು ಜಂಕ್ಷನ್ ಅಲ್ಲಿ, ಯಾವ ಒಂದು ರೋಡ್ ಅಲ್ಲಿ ಜಾಸ್ತಿ ವೆಹಿಕಲ್ಸ್ ಕಾನ್ಸಂಟ್ರೇಷನ್ ಇರುತ್ತೋ ಅಲ್ಲಿ ಜಾಸ್ತಿ ಹೊತ್ತು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಆವಾಗ ಕಂಜೆಕ್ಷನ್ ಕಮ್ಮಿ ಆಗುತ್ತೆ. ಇದು ಒಂದೇ ಒಂದು ಜಂಕ್ಷನ್ ಅಲ್ಲಿ ಇರುವಂತ ಗ್ರೀನ್ ಸಿಗ್ನಲ್ಸ್ ಮಾತ್ರ ಕಂಟ್ರೋಲ್ ಮಾಡಲ್ಲ. ಇದೇ ತರ 4-5 VACಗಳನ್ನ ಒಂದೇ ಕಡೆ ಕೊಲಾಬ್ರೇಟ್ ಮಾಡಿರ್ತಾರೆ, ಕನ್ಸಾಲಿಡೇಟ್ ಮಾಡಿರ್ತಾರೆ. ಈಗ ಒಂದು ಜಂಕ್ಷನ್ ಅಲ್ಲಿ ಗ್ರೀನ್ ಬಿಟ್ಟ ಮೇಲೆ ಇದೇ ವೆಹಿಕಲ್ಸ್ ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ಅಕ್ಯುಮುಲೇಟ್ ಆಗ್ಬೋದು, ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೂ ಕರೆಕ್ಟ್ ಆಗಿ ಆ ವೆಹಿಕಲ್ಸ್ ಬಂದಿದ ತಕ್ಷಣ ಗ್ರೀನ್ ಬಿಡೋ ತರ ನೋಡಿ. ಇದು ಪ್ಲಾನ್ಡ್ ಪ್ರಕಾರ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನೀವು MNL ನೋಡಿರ್ಬೋದು, ಇದರ ಅರ್ಥ ಮ್ಯಾನ್ಯುಯಲಿ ಆಪರೇಟೆಡ್ ಸಿಗ್ನಲ್ಸ್ ಅಂತ. VAC ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಪರೇಟೆಡ್, MNL ಅಂದ್ರೆ ಮ್ಯಾನ್ಯುಯಲಿ ಆಪರೇಟೆಡ್. ಅದ್ರ ಜೊತೆಗೆ ಪ್ರಿಪೇರ್ಡ್ನೆಸ್ ಇರ್ಲಿ, ಏನು ವೆಹಿಕಲ್ ಸ್ಟಾಪ್ ಮಾಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಗ್ನಲ್ಸ್ ಅಲ್ಲಿ 5 ಸೆಕೆಂಡ್ ಕೌಂಟ್ ಡೌನ್ ಇರುತ್ತೆ. ಸೊ ದಟ್ ನೀವು ನಿಮ್ಮ ವೆಹಿಕಲ್ ನ ಸ್ವಿಚ್ ಆಫ್ ಮಾಡ್ಕೋಬಹುದು, ಇನ್ನೇನ್ 5 ಸೆಕೆಂಡ್ಸ್ ಇದ್ದಾಗ ಆನ್ ಮಾಡ್ಕೋ. ಇದರೆಲ್ಲ ಒಂದು ಪ್ರಯತ್ನ ಟ್ರಾಫಿಕ್ ಕಂಜೆಕ್ಷನ್ ನ ಕಮ್ಮಿ ಮಾಡೋದು, ಅದ್ರ ಜೊತೆಗೆ ಬೇಕಾಗಿರುವಂತ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ನ ಕಮ್ಮಿ ಮಾಡ್ಬೇಕು ಅಂತ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ನಮ್ಮ ಒಂದು ಬೆಂಬಲ ಇರಲಿ.